ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ನೀವೊಬ್ಬ ಮನುಷ್ಯ, ನಾನು ಕೂಡ ಒಬ್ಬ ಮನುಷ್ಯನೇ. ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ನಮಗೆ 2 ಕೈಗಳು, 2 ಕಾಲುಗಳು, 2 ಕಿವಿಗಳು. ಒಟ್ಟಾರೆಯಾಗಿ ನೋಡೋದಾದ್ರೆ ನಮ್ಮ ದೇಹದ ಬಹುತೇಕ ಲಕ್ಷಣಗಳು ಒಂದೇ ರೀತಿಯಾಗಿರ್ತವೆ. ಆದರೆ ಕೆಲವರು ಮಾತ್ರ ನಿಜವಾಗಿಯೂ ವಿಶೇಷರಾಗಿರ್ತಾರೆ. ಕೆಲವು ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಕೆಲವು ಅಪರೂಪದ ದೈಹಿಕ ಲಕ್ಷಣಗಳು ಕೆಲವು ಜನರಲ್ಲಿ ಕಂಡುಬರುತ್ತದೆ. ಅಂತಹ ಜನರು ಸಾಮಾನ್ಯರಿಗಿಂತ ಹೆಚ್ಚು ಬುದ್ಧಿವಂತರು ಮತ್ತು ಚಾಣಾಕ್ಷರಾಗಿರುವ ಸಾಧ್ಯತೆ ಇದೆ. ಹೇಗಿರ್ಬೋದು? ನೀವೇ ಅಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ಬೋದು, ಆದರೆ ನಿಮಗೆ ಅದರ ಅರಿವೇ ಇಲ್ಲದಿರಬಹುದು. ಜೀವನದಲ್ಲಿ ಯಶಸ್ಸು ಮತ್ತು ಪ್ರೇರಣೆ ಪಡೆಯಲು ಈ ವಿಷಯಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಏಕೆಂದರೆ ಇದು ನಿಮ್ಮ ದೇಹ ಮತ್ತು ನಿಮ್ಮಲ್ಲಿರುವ ವಿಶೇಷ ಗುಣಗಳ ಬಗ್ಗೆ. ಇವತ್ತಿನ ಕಾಲದಲ್ಲಿ ಇಂತಹ ರಹಸ್ಯಗಳು ಮತ್ತು ಸಂಶೋಧನೆಗಳ ಬಗ್ಗೆ ಯಾರೂ ಕೂಡ ಹೇಳೋದಿಲ್ಲ. ಆದ್ರಿಂದ ನಾನಿವತ್ತು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಈಗ ನಾನು ಹೇಳಲಿರುವ ಕೆಲವು ವೈಜ್ಞಾನಿಕ ಲಕ್ಷಣಗಳಲ್ಲಿ ಒಂದಾದರೂ ನಿಮ್ಮಲ್ಲಿದ್ರೆ ನೀವು ಜಗತ್ತಿನ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿರ್ಬೋದು. ನಿಮಗೆ ಅದರ ಅರಿವಿಲ್ಲ ಅಷ್ಟೇ. ನಾನು ಹೇಳಲಿರುವ ಈ ಎಲ್ಲ ಲಕ್ಷಣಗಳು ಅನೇಕ ವರ್ಷಗಳ ವೈಜ್ಞಾನಿಕ ಸಂಶೋಧನೆ ಮತ್ತು ಪ್ರಯೋಗಗಳ ನಂತರ ತಿಳಿದು ಬಂದಿವೆ. ವಿವಿಧ ಜನಗಳ ಮೇಲೆ ನಡೆಸಿದ ಅಧ್ಯಯನಗಳ ಆಧಾರದ ಮೇಲೆ ಇವುಗಳನ್ನ ಹೇಳಲಾಗಿದೆ. ಹಾಗಾದ್ರೆ ನೀವು ಆ ವಿಶೇಷ ಜನರ ಗುಂಪಲ್ಲಿದ್ದೀರಾ? ಅದನ್ನ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಏಕೆಂದ್ರೆ ಇಂದು ನೀವು ತಿಳ್ಕೊಳ್ತಿದ್ದೀರಿ, ನೀವು ಸಾಮಾನ್ಯ ವ್ಯಕ್ತಿಯೇ ಅಥವಾ ಅತ್ಯಂತ ಬುದ್ಧಿವಂತ ಮತ್ತು ವಿಶೇಷ ವ್ಯಕ್ತಿಯೇ ಅಂತ. ನಂಬರ್ 5, ವ್ರಿಸ್ಟ್ ಬ್ಯಾಂಡ್ ಟೆಸ್ಟ್. ಹಲವಾರು ಅಧ್ಯಯನಗಳ ಪ್ರಕಾರ ಇದು ಒಂದು ವಿಶೇಷ ಲಕ್ಷಣವಾಗಿದೆ. ಈಗ ನಿಮ್ಮ ಕಿರುಬೆರಳನ್ನ ಹೆಬ್ಬೆರಳಿಗೆ ತಾಗಿಸಿ, ನಂತರ ಕೈಯನ್ನ ಮುಂದಕ್ಕೆ ಬಾಗಿಸಿ. ಈಗ ಮಣಿಕಟ್ಟಿನ ಕೆಳಭಾಗವನ್ನ ಗಮನಿಸಿ. ಅಲ್ಲಿ ಸ್ನಾಯು ಹೊರಗೆ ಉಬ್ಬಿಕೊಂಡು ಕಾಣಿಸುತ್ತದೆಯೇ? ಇಲ್ಲದಿದ್ದರೆ ನೀವು ಸಾಮಾನ್ಯ ವ್ಯಕ್ತಿ, ಕಾಣಿಸಿದರೆ ಕೆಲವು ಅಧ್ಯಯನಗಳ ಪ್ರಕಾರ ನೀವು ವಿಶೇಷ ವ್ಯಕ್ತಿಯಾಗಿರಬಹುದು. ಇದು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿರುವ ಜನರಲ್ಲಿ ಕಂಡುಬರುತ್ತದೆ ಎಂದು ಕೆಲವು ವರದಿಗಳು ಹೇಳುತ್ತವೆ. ನೀವು ಅದನ್ನ ಈಗ ಅನುಭವಿಸುತ್ತೀರೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ಆದರೆ ನಿಮ್ಮೊಳಗೆ ಸಾಕಷ್ಟು ಸಾಮರ್ಥ್ಯ ಇರಬಹುದು. ಇಂದು ಆಗದಿದ್ದರೂ ನಾಳೆ ಯಶಸ್ಸು ನಿಮ್ಮದಾಗಬಹುದು. ನಂಬರ್ 4, ಕೈಯಲ್ಲಿರುವ ಎಕ್ಸ್ ಗುರುತು. ರೇಖೆಗಳನ್ನ ಓದುವವರು ನಿಮ್ಮ ಭವಿಷ್ಯದ ಬಗ್ಗೆ ಕೆಲವು ಅಂದಾಜುಗಳನ್ನ ಹೇಳುತ್ತಾರೆ. ರೇಖೆಗಳ ಇತಿಹಾಸದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ತಮ್ಮ ಕೈಯಲ್ಲಿದ್ದ ರೇಖೆಗಳನ್ನ ಬಹಳ ನಂಬ್ತಿದ್ರು ಎಂದು ಹೇಳಲಾಗುತ್ತದೆ. ತಮ್ಮ ಮುಂದಿನ ಯೋಜನೆಗಳನ್ನ ಅದನ್ನೇ ಆಧರಿಸಿ ಮಾಡುತ್ತಿದ್ದರು. ಅವರ ಕೈಯಲ್ಲಿ ಒಂದು ಎಕ್ಸ್ ಗುರುತು ಇತ್ತು. ಒಂದು ಅಧ್ಯಯನಗಳ ಪ್ರಕಾರ ಈ ಗುರುತು ಜಗತ್ತಿನ ಕೇವಲ 5% ಜನರಲ್ಲಿ ಮಾತ್ರ ಕಂಡುಬರುತ್ತದೆ. ಭಾರತ, ನೇಪಾಳ, ಪಾಕಿಸ್ತಾನ, ಸೌದಿ ಅರೇಬಿಯಾ ಮತ್ತು ಬಾಂಗ್ಲಾದೇಶದ ಜನರಲ್ಲಿ ಇದು ತುಸು ಹೆಚ್ಚು ಕಂಡುಬರುತ್ತದೆ. ಹೀಗಾಗಿ ನಿಮ್ಮ ಅಥವಾ ನಿಮ್ಮ ಕುಟುಂಬದವರ ಕೈಯಲ್ಲಿ ಈ ಗುರುತು ಇದ್ದರೆ ಆಶ್ಚರ್ಯಪಡುವ ಅಗತ್ಯವಿಲ್ಲ. ಮಾಸ್ಕೋದಲ್ಲಿರುವ STI ಯೂನಿವರ್ಸಿಟಿ ನಡೆಸಿದ ಒಂದು ಅಧ್ಯಯನದಲ್ಲಿ ಕೈಯಲ್ಲಿ ಈ ಎಕ್ಸ್ ಗುರುತು ಹೊಂದಿರುವ ಜನರ ಬುದ್ಧಿವಂತೆ ಸಾಮಾನ್ಯರಿಗಿಂತ ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ವಿಶೇಷ ವಿಷಯ ಏನಂದ್ರೆ ಅವರೇ ತಮ್ಮ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣವಾಗಿ ಅರಿತಿರುವುದಿಲ್ಲ. ನಿಮ್ಮ ಕೈಯಲ್ಲಿ ಈ ಎಕ್ಸ್ ಗುರುತು ಇದ್ದರೆ ನೀವು ಜಗತ್ತಿನ ಅತ್ಯಂತ ಬುದ್ಧಿವಂತರಲ್ಲಿ ಒಬ್ಬರಾಗಿರಬಹುದು. ಒಂದು ಕೈಯಲ್ಲಿ ಎಕ್ಸ್ ಇದ್ದರೆ ನೀವು ಬುದ್ಧಿವಂತರು, ಆದರೆ 2 ಕೈಯಲ್ಲೂ ಇದ್ದರೆ ನೀವು ನಿಜಕ್ಕೂ ಜೀನಿಯಸ್ ಆಗಿರಬಹುದು. ಅಲೆಕ್ಸಾಂಡರ್ ದಿ ಗ್ರೇಟ್ ಮಾತ್ರವಲ್ಲ, ಅಬ್ರಾಹಂ ಲಿಂಕನ್ ಸೇರಿದಂತೆ ಹಲವಾರು ಮಹಾನ್ ವ್ಯಕ್ತಿಗಳ ಕೈಯಲ್ಲೂ ಈ ಗುರುತು ಇತ್ತು ಎಂದು ಹೇಳಲಾಗುತ್ತದೆ. ನಂಬರ್ 3, ಗೋಲ್ಡನ್ ಬ್ಲಡ್. ನಿಮ್ಮ ರಕ್ತದ ಬಣ್ಣ ಚಿನ್ನದ ಬಣ್ಣದಲ್ಲಿದೆಯಾ? ಈ ಪ್ರಶ್ನೆ ಕೇಳಿದರೆ ಹಲವರು ನಗಬಹುದು. ಆದರೆ ಗೋಲ್ಡನ್ ಬ್ಲಡ್ ಎಂಬುದು ನಿಜವಾಗಿಯೂ ಒಂದು ವೈದ್ಯಕೀಯ ಪದವಾಗಿದೆ. ಇದು ಜಗತ್ತಿನ ಅತ್ಯಂತ ಅಪರೂಪದ ರಕ್ತದ ಗುಂಪುಗಳಲ್ಲಿ ಒಂದಾಗಿದೆ. ಜಗತ್ತಿನಲ್ಲಿ ಬಹಳ ಕಡಿಮೆ ಜನರಲ್ಲಿ ಇದು ಕಂಡುಬಂದಿದೆ. ನಿಮ್ಮಲ್ಲಿ ಇದು ಇಲ್ಲದಿದ್ದರೂ ಚಿಂತಿಸುವ ಅಗತ್ಯವಿಲ್ಲ. ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಗೋಲ್ಡನ್ ಬ್ಲಡ್ ಹೊಂದಿದವರಿಗೆ ಅಲೌಕಿಕ ಶಕ್ತಿಗಳಿವೆ ಎಂದು ಹೇಳಲಾಗುತ್ತದೆ. ಆದರೆ ಅದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷಿ ಇಲ್ಲ. ನಂಬರ್ 2, ಪಾದದ ಆಕಾರ. ಈಗ ನಿಮ್ಮ ಪಾದಗಳನ್ನ ಒಮ್ಮೆ ನೋಡಿ. ಸಾಮಾನ್ಯವಾಗಿ 5 ರೀತಿಯ ಪಾದಗಳಿವೆ: ಈಜಿಪ್ಷಿಯನ್, ರೋಮನ್, ಗ್ರೀಕ್, ಜರ್ಮನಿಕ್, ಸೆಲ್ಟಿಕ್. ನಿಮ್ಮ ಪಾದ ಯಾವ ರೀತಿ ಎಂದು ಗಮನಿಸಿ. ಈಜಿಪ್ಷಿಯನ್ ಫುಟ್ ಇದ್ದರೆ ನೀವು ಹೆಚ್ಚು ಸಾಮಾಜಿಕ ಸ್ವಭಾವದವರಾಗಿರ್ತೀರಿ. ರೋಮನ್ ಫುಟ್ ಇದ್ದರೆ ನೀವು ತಾರ್ಕಿಕವಾಗಿ ಯೋಚಿಸುವ ವ್ಯಕ್ತಿಗಳಾಗಿರಬಹುದು. ಗ್ರೀಕ್ ಫುಟ್ ಇದ್ದರೆ ನೀವು ಸ್ವಲ್ಪ ನಾಚಿಕೆ ಸ್ವಭಾವದವರಾಗಿರಬಹುದು, ಸೃಜನಶೀಲರಾಗಿರಬಹುದು. ಜರ್ಮನಿಕ್ ಫುಟ್ ಇದ್ದರೆ ನೀವು ಸರಳ ಮತ್ತು ಬದುಕನ್ನ ಸುಂದರವಾಗಿ ಬದುಕುವ ವ್ಯಕ್ತಿಯಾಗಿರಬಹುದು.
ಸೆಲ್ಟಿಕ್ ಫುಟ್ ಇದ್ದರೆ ನೀವು ಅಧ್ಯಯನಗಳ ಪ್ರಕಾರ ನಿಮ್ಮ ಅರಿವಿನ ಸಾಮರ್ಥ್ಯ ಉತ್ತಮವಾಗಿರಬಹುದು. ಆದರೆ ಈ ಪಾದದ ಆಕಾರದಿಂದ ಯಾರು ಬುದ್ಧಿವಂತ ಮತ್ತು ಭವಿಷ್ಯದಲ್ಲಿ ಯಶಸ್ಸು ಕಾಣುವ ವ್ಯಕ್ತಿಯಾಗಬಹುದು ಎಂದು ವೈಜ್ಞಾನಿಕವಾಗಿ ಖಚಿತಪಡಿಸಲು ಸಾಧ್ಯವಿಲ್ಲ. ನಂಬರ್ 1, ಫಿಂಗರ್ ಆಲ್ಗರಿಥಮ್. ಈಗ ನಿಮ್ಮ ಕೈಯನ್ನ ನೇರವಾಗಿ ಇಟ್ಟು ಮಧ್ಯದ ಬೆರಳಿನ ಎರಡೂ ಬದಿಯ ಬೆರಳುಗಳನ್ನ ನೋಡಿ. 3 ಸಾಧ್ಯತೆಗಳಿವೆ. ಕೇಸ್ 1, ಎಡಭಾಗದ ಬೆರಳು ಬಲಭಾಗದ ಬೆರಳಿಗಿಂತ ಉದ್ದವಾಗಿದೆ. ಕೇಸ್ 2, ಬಲಭಾಗದ ಬೆರಳು ಎಡಭಾಗದ ಬೆರಳಿಗಿಂತ ಉದ್ದವಾಗಿದೆ. ಕೇಸ್ 3, ಎರಡೂ ಬೆರಳುಗಳು ಸಮಾನ ಉದ್ದವಾಗಿವೆ. ಕೆಲವು ಅಧ್ಯಯನಗಳಲ್ಲಿ ಈ ಬೆರಳಿನ ಉದ್ದ ಮತ್ತು ಕೆಲವು ವ್ಯಕ್ತಿಗಳ ಲಕ್ಷಣದ ನಡುವೆ ಸಂಬಂಧ ಇರಬಹುದು ಎಂದು ಪರಿಶೀಲಿಸಲಾಗಿದೆ. ಆದರೆ ಇದರಿಂದ ಯಾರ ಐಕ್ಯೂ ಜಾಸ್ತಿ, ಯಾರು ಬುದ್ಧಿವಂತರು, ಯಾರು ಜೀನಿಯಸ್ ಎಂದು ಖಚಿತವಾಗಿ ನಿರ್ಧರಿಸಲಾಗುವುದಿಲ್ಲ. ಹೀಗಾಗಿ ಇದನ್ನ ಕೇವಲ ಒಂದು ಕುತೂಹಲಕಾರಿ ಮಾಹಿತಿ ಎಂದು ಮಾತ್ರ ಪರಿಗಣಿಸಿ. ನಿಮ್ಮಲ್ಲಿರುವ ಗುಣಗಳು, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸನ್ನ ನಿರ್ಧರಿಸುತ್ತವೆ. ಹಾಗಾದರೆ ಈ ಲಕ್ಷಣಗಳಲ್ಲಿ ಎಷ್ಟು ನಿಮ್ಮಲ್ಲಿವೆ? ನಿಮ್ಮ ಪಾದ ಯಾವ ರೀತಿಯದ್ದು? ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಇಂತಹ ಆಸಕ್ತಿಕರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ಅನ್ನು ಒತ್ತಿ. ಆಗ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ.